ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳೇ ಹುಟ್ಟಿದಾಗ ಬಹಳಷ್ಟು ಜನ ತಮ್ಮ ಸೊಸೆಯರನ್ನು ಮುದಲಿಸ್ತಾ ಇದ್ರು. ಬರೀ ಹೆಣ್ಣು ಮಕ್ಕಳನ್ನೇ ನೀನು ಹಡಿತಾ ಇದೆಯಾ ಅನ್ನುವ ಒಂದು ಮಾತು. ಆದರೆ ಇಂದು ಎಲ್ಲರಿಗೂ ಗೊತ್ತಾಗಿದೆ, ಹೆಣ್ಣು ಅಥವಾ ಗಂಡು ಮಗು ಹುಟ್ಟಲಿಕ್ಕೆ ಕಾರಣ ಆಕೆಯ ಪತಿ ಅಂತ. ಕಾರಣ ಹೆಂಗಸರಲ್ಲಿ ನಾವು ಎರಡು ಲಿಂಗ ನಿರ್ಧರಿಸುವ ವರ್ಣತಂತುಗಳನ್ನು ನೋಡಿದ್ದೀವಿ, ಅದು XX, ಗಂಡಸರಲ್ಲಿ X ಮತ್ತು Y. ಹಾಗಾಗಿ ಗಂಡು ಮಗು ಅಥವಾ ಹೆಣ್ಣು ಮಗು ಜನನ ಆಗಬೇಕು ಅಂದರೆ ಅದಕ್ಕೆ ಗಂಡಸೇ ಕಾರಣ ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿದಿರುವಂತಹ ವಿಚಾರ. ಆದರೂ ಸಹ ಎಲ್ಲೋ ಅಲ್ಲೋ ಇಲ್ಲೋ ಒಂದೊಂದು ಕಡೆ ಈ ಗ್ರಾಮೀಣ ಪ್ರದೇಶದಲ್ಲಿ ಇಂದು ಸಹ ಹೆಣ್ಣು ಅಥವಾ ಗಂಡು ಮಕ್ಕಳು ಹುಟ್ಟಿದಾಗ ಅದಕ್ಕೆ ದೂಷಣೆ ಮಾಡೋದು ಹೆಣ್ಣು ಮಕ್ಕಳನ್ನು, ಹೆಂಗಸರನ್ನು ಅಂತ ನಾವು ನೋಡಿದ್ದೀವಿ. ಇದು XX ಹೊಂದಿರುವಂತಹ ವ್ಯಕ್ತಿಯನ್ನು ನಾವು ಹೆಣ್ಣು ಅಂತ ಗುರುತಿಸ್ತೀವಿ, XY ಹೊಂದಿರುವ ವ್ಯಕ್ತಿಯನ್ನು ನಾವು ಗಂಡು ಅಂತ ಗುರುತಿಸ್ತೀವಿ. ಇದರ ಜೊತೆಯಲ್ಲಿ ಕೆಲವು ಮಕ್ಕಳು ಅಥವಾ ಕೆಲವು ವ್ಯಕ್ತಿಗಳು ಅವರು ಅವರನ್ನು ಸಂಪೂರ್ಣವಾಗಿ ಹೆಣ್ಣು ಅಂತಲೂ ಹೇಳುವಂಥ ಸಂದರ್ಭ ಇರಲ್ಲ, ಅಥವಾ ಗಂಡು ಅಂತಲೂ ಹೇಳೋಕ್ಕಾಗೋದಿಲ್ಲ. ಇಂಟರ್ಸೆಕ್ಸ್ ಅಂತ ನಾವು ಅವ್ರನ್ನ ಕರಿತೀವಿ. ಅವರಲ್ಲಿ ಆಂಬಿಗ್ಯೂಸ್ ಜೆನೈಟೀಲಿಯಾ ಅಂತಲೂ ಇರುತ್ತೆ. ಅಂದರೆ ಅವರಿಗೆ ಒಳಜನನೇಂದ್ರಿಯದಲ್ಲಿ ಹೆಣ್ಣು ಮತ್ತು ಗಂಡಿನ ಎರಡು ಒಳಜನನೇಂದ್ರಿಯಗಳು ಇರುತ್ತೆ. ಹೊರಜನನೇಂದ್ರಿಯದಲ್ಲೂ ಸಹ ಹೆಣ್ಣು ಮತ್ತು ಗಂಡಿನ ರಚನೆಯ ಹೊರಜನನೇಂದ್ರಿಯಗಳು ಇರುತ್ತೆ. ಅದನ್ನು ನಾವು ಹರ್ಮೋಪ್ರೊಡೈಟ್ ಅಂತಲೂ ಕರಿತೀವಿ. ಅಂದರೆ ದ್ವಿಲಿಂಗಿಗಳು, ಅಂದರೆ ಎರಡು ಲಿಂಗವು ಅವರಲ್ಲಿದೆ ಅಂತ. ಆಂಬಿಗ್ಯೂಸ್ ಜೆನೈಟೀಲಿಯಾ ಅಂತಲೂ ಕರಿತೀವಿ. ಕಾರಣ ಏನಂತಂದರೆ ಅದು ಏನು ಅಂತ ಗುರುತಿಸೋಕ್ಕಾಗಲ್ಲ. ಎರಡೂ ಇರೋದ್ರಿಂದ ಇವನ್ನ ಗಂಡು ಅಂತ ಹೇಳೋಕ್ಕಾಗುತ್ತಾ ಅಥವಾ ಹೆಣ್ಣು ಅಂತ ಹೇಳೋಕ್ಕಾಗುತ್ತಾ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಈ ದಿನ ಗಂಡು ಮತ್ತು ಹೆಣ್ಣು ಮಗುವಿನ ಜನನೇಂದ್ರಿಯಗಳು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನುವುದರ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಒಂದು ಫಲವತ್ತತೆ ಅಥವಾ ಒಂದು ಫರ್ಟಿಲೈಸೇಷನ್ ಅಂತ ನಾವು ಏನು ಹೇಳ್ತೀವಿ, ಒಂದು ಮಗುವಿನ ಜನನ ಆಗುವಂಥ ಸಂದರ್ಭದಲ್ಲಿ ತಾಯಿಯ ಕಡೆಯಿಂದ ಒಂದು ಅಂಡಾಣು ಬಿಡುಗಡೆಯಾಗಿರುತ್ತೆ, ಪುರುಷನ ಒಂದು ವೀರ್ಯಾಣು. ಈ ಅಂಡಾಣು ಮತ್ತು ವೀರ್ಯಾಣು ಇವುಗಳ ಮಿಲನದಿಂದ ಒಂದು ಮಗು ಹುಟ್ಟುವುದು ನಮಗೆಲ್ಲ ಗೊತ್ತಿರುವ ವಿಚಾರ. ಅಂಡಾಣು ಮತ್ತು ವೀರ್ಯಾಣು ಅದರ ಮಿಲನ ಆದಾಗ ವೀರ್ಯಾಣುವಿನಲ್ಲಿರುವ ಜೆನೆಟಿಕ್ ಮೆಟೀರಿಯಲ್ ಅಥವಾ DNA ಅಥವಾ ವರ್ಣತಂತುಗಳು ಏನಿರುತ್ತೆ ಅದು ಅಂಡಾಣುವಿನ ಜೊತೆ ಸೇರ್ಪಡೆ ಹೊಂದುತ್ತೆ. ಹಾಗಾಗಿ ಆ ಒಂದು ಹುಟ್ಟುವ ಮಗುವಿನಲ್ಲಿರುವ ಎಲ್ಲ ಸೆಲ್ ಆರ್ಗನಲ್ಸ್, ಅದು ಮೈಟೊಕಾಂಡ್ರಿಯಾ, ಗಾಲ್ಗಿ ಆಗ್ಬೋದು, ಎಲ್ಲದೂ ತಾಯಿಯ ಬಳುವಳಿ ಅಂತಲೇ ನಾವು ಹೇಳಬಹುದು. ನಂತರ ಏನಾಗುತ್ತೆ, ಸುಮಾರು 6 ವಾರಗಳವರೆಗೂ ಅದು ಬೈಪೊಟೆನ್ಷಿಯಲ್ ಗೊನಾಡ್ ಅಂತ ಕರಿತೀವಿ. ಬೈಪೊಟೆನ್ಷಿಯಲ್ ಗೊನಾಡ್ ಅಂದರೆ ಆ ಒಂದು ಭ್ರೂಣದಲ್ಲಿ ಗಂಡಸಿನ ಏನು ಒಂದು ಬೆಳವಣಿಗೆಯ ಒಂದು ರಚನೆಗಳು ಇರುತ್ತೆ, ಅದೇ ರೀತಿ ಹೆಣ್ಣು ಮಗು ಬೆಳವಣಿಗೆ ಆಗುವ ಒಂದು ರಚನೆಗಳು ಇರುತ್ತೆ. ಅದನ್ನು ಬೈಪೊಟೆನ್ಷಿಯಲ್ ಗೊನಾಡ್ ಅಂತ ನಾವು ಕರಿತೀವಿ. ಅಂದರೆ ಅದು ಹೆಣ್ಣಾದರೂ ಆಗ್ಬೋದು, ಗಂಡಾದರೂ ಆಗ್ಬೋದು. ಆದರೆ ಅದು ಹೆಣ್ಣಾಗುವ ಪ್ರಕ್ರಿಯೆ ಅಥವಾ ಗಂಡಾಗುವ ಪ್ರಕ್ರಿಯೆ ಏನಿದೆ ಅದಕ್ಕೆ ಸೂಚನೆಯನ್ನು ನೀಡುವಂತಹದ್ದು ವೈವರ್ಣತಂತು. ಪುರುಷನ ವೀರ್ಯದಲ್ಲಿ ಅಥವಾ ವೀರ್ಯಾಣು ಅಂತ ನಾವೇನಂತೀವಿ, ವೀರ್ಯದಲ್ಲಿರುವ ವೀರ್ಯಾಣುವಿನಲ್ಲಿ ವೈವರ್ಣತಂತು ಇದ್ದರೆ ಅದು X ಅಂಡಾಣುವಿನ ಜೊತೆ ಬೆರೆತಾಗ ಅದು ಗಂಡು ಮಗುವಾಗುತ್ತೆ. ಪುರುಷನ ವೀರ್ಯಾಣುವಿನಲ್ಲಿ X ವರ್ಣತಂತು ಇದ್ದರೆ ಅದು ಅಂಡಾಣುವಿನಲ್ಲಿ ಬರೀ X ಇರೋದು, ಅದು ಅದರ ಜೊತೆ ಬೆರೆತಾಗ ಹೆಣ್ಣು ಮಗು ಹುಟ್ಟುತ್ತೆ. ಇಲ್ಲಿ 6 ವಾರಗಳವರೆಗೂ ಇದನ್ನು ಬೈಪೊಟೆನ್ಷಿಯಲ್ ಗೊನಾಡ್, ಅಂದರೆ ಇದು ಹೆಣ್ಣು ಬೇಕಾದರೂ ಆಗ್ಬೋದು, ಗಂಡು ಬೇಕಾದರೂ ಆಗ್ಬೋದು, ಎರಡೂ ಸಾಧ್ಯತೆ ಇದೆ. ಆದರೆ ವೈವರ್ಣತಂತು ಇದ್ದಂಥ ಪಕ್ಷದಲ್ಲಿ ಅದರಲ್ಲಿರುವ SRY ಜೀನ್ ಅಂತ ಇರುತ್ತೆ. ಆ SRY ಜೀನಿನ ಒಂದು ಇನಿಸಿಯೇಷನ್, ಆ್ಯಕ್ಟಿವೇಷನ್ ಇರೋದ್ರಿಂದ ಅದೇನು ಮಾಡುತ್ತೆ, ಅದನ್ನು ಗಂಡು ಮಗುವಾಗುವಂತಹ ಪ್ರಕ್ರಿಯೆ ಆ ಒಂದು ಹಾದಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗುತ್ತೆ. ಅದು ಇಲ್ಲದಂಥ ಪಕ್ಷದಲ್ಲಿ ಅದಕ್ಕೆ ಹೇಳ್ತಾರೆ ಫೀಮೇಲ್ ಇಸ್ ಡಿಫಾಲ್ಟ್ ಅಂತ. ಅದು 12 ವಾರದವರೆಗೂ ಕಾಯುತ್ತದು, ಏನಾದರೂ SRY ಜೀನಿನಿಂದ ಸಿಗ್ನಲ್ ಬರುತ್ತಾ ಇಲ್ವಾ ಅಂತ. ಸಿಗ್ನಲ್ ಬರದಿದ್ದ ಪಕ್ಷದಲ್ಲಿ ಅದು ಹೆಣ್ಣು ಮಗುವಾಗಿ ಬೆಳವಣಿಗೆ ಹೊಂದುತ್ತೆ. ಹಾಗಾದರೆ ಈ ಬೈಪೊಟೆನ್ಷಿಯಲ್ ಗೊನಾಡ್ ಅಂತ ನೋಡಿದಾಗ ಅದನ್ನು ಆ ಒಂದು ಹಂತದಲ್ಲಿ 6 ವಾರ, 1.5 ತಿಂಗಳಿನಲ್ಲಿ ಆ ಭ್ರೂಣವನ್ನು ನಾವು ನೋಡಿದಾಗ ಅದು ಗಂಡು ಹೆಣ್ಣು ಅಂತ ಖಂಡಿತವಾಗಲೂ ಗುರುತಿಸಲು ಸಾಧ್ಯವಿಲ್ಲ. ಆ ಒಂದು ಬೈಪೊಟೆನ್ಷಿಯಲ್ ಗೊನಾಡಲ್ಲಿ ನಮಗೆ ಜೆನೈಟಲ್ ಟ್ಯೂಬರ್ಸಲ್ಲಿರುತ್ತೆ, ಲೆಬಿಯೋ ಸ್ಕ್ರಾಟಲ್ ಸ್ವೆಲ್ಲಿಂಗ್ ಇರುತ್ತೆ, ಯೂರೋಜೆನೈಟಲ್ ಫೋಲ್ಡ್, ಇದು ಸಾಮಾನ್ಯವಾಗಿ 2ರಲ್ಲೂ ಇರುತ್ತೆ, ಕಾಮನ್ ಇದು ಬೈಪೊಟೆನ್ಷಿಯಲ್ ಗೊನಾಡಲ್ಲಿ. ಆದರೆ
SRY ಜೀನ್ ಇದ್ದಂಥ ಪಕ್ಷದಲ್ಲಿ ಏನಾಗುತ್ತೆ, ಇವುಗಳು ಬದಲಾವಣೆ ಹೊಂದುತ್ತೆ. ಈ ಜೆನೈಟಲ್ ಟ್ಯೂಬರ್ಸಲ್ಲಿ ಏನಿದೆ ಅದು ಪೆನ್ನಿಸ್ ಆಗಿ ಬದಲಾವಣೆ ಹೊಂದುತ್ತೆ. ಯುರೋಜೆನೈಟಲ್ ಅದು ಏನು ಒಂದು ಸ್ಯಾಕ್ ಇರುತ್ತೆ, ಅದು ನಂತರದ ದಿನದಲ್ಲಿ ಸ್ಕ್ರೋಟಲ್ ಲೆಬಿಯೋ ಸ್ಕ್ರೋಟಲ್ ಏನು ಸ್ವೆಲ್ಲಿಂಗ್ ಇರುತ್ತೆ ಅದು ಸ್ಯಾಕ್, ಅದು ಅಂದರೆ ಸ್ಕ್ರೋಟಮ್ ಅಂತೀವಲ್ಲ, ವೃಷಣ ಚೀಲ ಅಂತ ಕರಿತೀವಲ್ಲ, ಆ ಚೀಲವಾಗಿ ಮಾರ್ಪಾಡು ಹೊಂದುತ್ತೆ. ಇದು ಹೊರ ಜನನೇಂದ್ರಿಯಗಳು ಬೆಳೆಯುವಂಥದ್ದು. SRY ಜೀನಿನ ಒಂದು ಪ್ರಕ್ರಿಯೆಯಿಂದ SRY ಜೀನು ಆ್ಯಕ್ಟಿವೇಶನ್ ಆಗುತ್ತೆ. ಅದು SOX9 ಅನ್ನುವ ಮತ್ತೊಂದು ಜೀನನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಹಾಗಾಗಿ ಈ ಬೈಪೊಟೆನ್ಷಿಯಲ್ ಗೊನಾಡ್ ಆಗಿದ್ದು ಟೆಸ್ಟಿಸ್ ಆಗಿ ರೂಪಾಂತರ ಹೊಂದುತ್ತೆ. ಟೆಸ್ಟಿಸ್ ಆದ ನಂತರ ಇದರಿಂದ ಏನಾಗುತ್ತೆ, ಇದರಲ್ಲಿ ಟೆಸ್ಟಿಸಲ್ಲಿ 2 ವಿಧದ ಜೀವಕೋಶಗಳನ್ನು ನಾವು ನೋಡ್ಬೋದು, ಸೆರೆಟೋಲಿ ಸೆಲ್ ಮತ್ತು ಲಿಡಿಕ್ ಸೆಲ್ಸ್ ಅಂತ. ಈ ಒಂದು ಸಂದರ್ಭದಲ್ಲಿ ನಮ್ಮ ಹೈಪೋಥಲಮಸ್ಸಲ್ಲಿರುವ ಒಂದು GnRH ಅಂತ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ. ಆ ಹಾರ್ಮೋನು ನಮ್ಮ ಪಿಟ್ಯೂಟರಿಗೆ ಹೋಗಿ ಅಲ್ಲಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು ಇವುಗಳನ್ನು ಸಹ ಬಿಡುಗಡೆ ಮಾಡುತ್ತೆ. ಸೊ ಈ ಲ್ಯೂಟಿನೈಸಿಂಗ್ ಹಾರ್ಮೋನು ಟೆಸ್ಟಿಸಲ್ಲಿರುವ ಲಿಡಿಕ್ ಸೆಲ್ಗಳ ಜೊತೆ ಸೇರಿದಾಗ ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಹೆಚ್ಚು ಬಿಡುಗಡೆ ಮಾಡುತ್ತೆ. ಸೆರೆಟೋಲಿ ಸೆಲ್ಲು ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನ್ ಅಂತ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಅಂದರೆ ಈ ಬೈಪೊಟೆನ್ಷಿಯಲ್ ಗೊನಾಡಲ್ಲಿ 2 ಥರದ ನಳಿಕೆಗಳಿರುತ್ತೆ. ಒಂದು ವಿಧದ ನಳಿಕೆಯನ್ನು ಮುಲ್ಲೇರಿಯನ್ ಡಕ್ಟ್ ಅಂತ ಕರಿತೀವಿ, ಇನ್ನೊಂದು ವಿಧದ ನಳಿಕೆಯನ್ನು ವೂಲ್ಫಿಯನ್ ಡಕ್ಟ್ ಅಂತ ಕರಿತೀವಿ. ಇಲ್ಲಿ SRY ಜೀನ್ ಇದ್ದಂಥ ಪಕ್ಷದಲ್ಲಿ ಇಲ್ಲಿ ಆಲ್ರೆಡಿ ಒಂದು ಟೆಸ್ಟಿಸ್ ಅಥವಾ ವೃಷಣ ಬೆಳವಣಿಗೆ ಆಗೋಗಿದೆ. ಈ ವೃಷಣದಲ್ಲಿರುವ ಸೆರೆಟೋಲಿ ಸೆಲ್ ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನನ್ನು ಬಿಡುಗಡೆ ಮಾಡೋದ್ರಿಂದ ಅದು ಮುಲ್ಲೇರಿಯನ್ ಡಕ್ಟ್ ಅಂತ ಇರುತ್ತಲ್ಲ, ಆ ಮುಲ್ಲೇರಿಯನ್ ಡಕ್ಟನ್ನು ಅದು ಹಾಗೆ ನಶಿಸಿ ಹೋಗುವ ಹಾಗೆ ಮಾಡುತ್ತೆ. ಆವಾಗ ಗಂಡು ಮಕ್ಕಳಲ್ಲೇನಾಯಿತು, ವೂಲ್ಫಿಯನ್ ಡಕ್ಟ್ ಮಾತ್ರ ಇತ್ತು. ಈ ವೂಲ್ಫಿಯನ್ ಡಕ್ಟ್ ಏನಾಗುತ್ತೆ, ಮುಂದಿನ ದಿನದಲ್ಲಿ ಒಂದು ಆಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್ಗಳು ಅಂದರೆ ಒಳ ಜನನೇಂದ್ರಿಯದಲ್ಲಿರುವಂಥ ಎಪಿಡೈಡಮಿಸ್ ಆಗಿರ್ಬೋದು, ಸೆಮೈನಲ್ ವೆಸಿಕಲ್ ಆಗಿರ್ಬೋದು, ವ್ಯಾಸ್ ಡಿಫರೆನ್ಸ್ ಆಗಿರ್ಬೋದು, ಪ್ರಾಸ್ಟೇಟ್ ಗ್ಲ್ಯಾಂಡ್, ಈ ರೀತಿ ಅದು ಡಿಫ್ರೆನ್ಷಿಯೇಟ್ ಆಗಿ ಆಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ನಾವೇನು ಕರಿತೀವಿ ಅದು ಒಳಗಡೆ ಬೆಳವಣಿಗೆ ಆಗುತ್ತೆ. ಅದೇ ರೀತಿ ಹೆಣ್ಣು ಮಕ್ಕಳಲ್ಲಿ ಈ ಒಂದು ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನ್ ಇಲ್ಲದ ಕಾರಣ ಏನಾಗುತ್ತೆ, ಮುಲ್ಲೇರಿಯನ್ ಡಕ್ಟ್ ಇರುತ್ತೆ, ವೂಲ್ಫಿಯನ್ ಡಕ್ಟು ಡಿಜೆನರೇಟ್ ಆಗ್ತಾ ಬರುತ್ತೆ. ಅಲ್ಲಿ ವಿಂಟ್ ಅಂತ WNT ಅನ್ನೋದು ಒಂದು ಆ್ಯಕ್ಟಿವೇಟ್ ಆಗುತ್ತೆ, ಡ್ಯಾಕ್ಸ್ ಜೀನ್ ಆ್ಯಕ್ಟಿವೇಟ್ ಆಗುತ್ತೆ, ಅದ್ರದ್ದು ಇನ್ನೊಂದು ಪಾತ್ವೆ ಆ್ಯಕ್ಟಿವೇಷನ್ ಆಗಿ ಓವರಿಸ್ಗಳು ಡೆವಲಪ್ ಆಗಿರುತ್ತೆ. ಈ ಓವರಿಗಳಿಂದ ಎಸ್ಟ್ರೋಜನ್ ಹಾರ್ಮೋನು ಬಿಡುಗಡೆಯಾಗುತ್ತೆ. ಈ ವೂಲ್ಫಿಯನ್ ಡಕ್ಟ್ ಡಿಜೆನರೇಟ್ ಆಗಿ ಮುಲ್ಲೇರಿಯನ್ ಡಕ್ಟ್ ಉಳ್ಕೊಂಡಿರೋದ್ರಿಂದ ಮುಲ್ಲೇರಿಯನ್ ಡಕ್ಟು ಮುಂದಿನ ಹಂತದಲ್ಲಿ ಯೂಟ್ರಸ್ ಆಗಿರ್ಬೋದು, ಫೆಲೋಪಿಯನ್ ಟ್ಯೂಬ್ಗಳಾಗಿರ್ಬೋದು, ಇವುಗಳನ್ನೆಲ್ಲದನ್ನು ಅದು ಡೆವಲಪ್ ಮಾಡುತ್ತೆ. ಫೆಲೋಪಿಯನ್ ಟ್ಯೂಬು, ಯೂಟರಸ್ಸು, ಈ ನಳಿಕೆಗಳು ಏನೇನೆಲ್ಲ ಇರುತ್ತೆ ಅದನ್ನು ಚೆನ್ನಾಗಿ ಆ ಹಂತದಲ್ಲಿ ಬೆಳವಣಿಗೆ ಮಾಡುತ್ತೆ. ಆದರೆ ಇದರ ಒಂದು ಸಿಗ್ನಲ್ ಯಾವಾಗ SRY ಜೀನ್ ಸಿಗ್ನಲ್ ಇಲ್ಲ, ಅದು ಓವರಿಯಾಗಿ ಡೆವಲಪ್ಮೆಂಟ್ ಆಗುತ್ತೆ. ಹಾಗಾಗಿ ಈ ಒಂದು ಹಂತದಲ್ಲಿ ಇದು ಸುಮಾರು 12 ವಾರಗಳ ಹಂತದಲ್ಲಿ ಈ ಎಲ್ಲ ಬದಲಾವಣೆಗಳನ್ನು ನಾವು ನೋಡ್ತಾ ಬರ್ತೀವಿ. ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಟೆಸ್ಟಿಸಿಂದ ಟೆಸ್ಟೋಸ್ಟಿರಾನ್ ಹಾರ್ಮೋನುಗಳು ಹೆಚ್ಚು ಬಿಡುಗಡೆಯಾಗೋದ್ರಿಂದ ಅದು ನಂತರ ನಮ್ಮ ಮೆದುಳಿಗೆ ಹೋಗುತ್ತೆ. ಮೆದುಳಿನಲ್ಲಿ ಅದು ಎಸ್ಟ್ರಿಡಿಯಾಲ್ ಆಗಿ ಪುನಃ ಅದು ಬದಲಾವಣೆ ಹೊಂದುತ್ತೆ. ಆಮೇಲೆ ಹೈಪೋಥಲಾಮಸ್ಸಿಂದ GnRH ಹಾರ್ಮೋನು ಬಿಡುಗಡೆಯಾಗುತ್ತೆ. ಅದು ನಮ್ಮ ಪಿಟ್ಯೂಟರಿಗೆ ಹೋಗಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ನಂತರ ಈ ಲ್ಯೂಟಿನೈಸಿಂಗ್ ಹಾರ್ಮೋನು ಈ ಟೆಸ್ಟೋಸ್ಟಿರಾನ್ ಲಿಡಿಕ್ ಸೆಲ್ ಜೊತೆ ಸೇರಿ ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಅದೇ ರೀತಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಸೆರೆಟೋಲಿ ಸೆಲ್ಗಳ ಜೊತೆ ಸೇರಿಕೊಳ್ಳುತ್ತೆ. ಅದು ಸ್ಪರ್ಮೆಟೋಜೆನೆಸಿಸ್, ಹದಿಹರೆಯಕ್ಕೆ ಬರ್ತಾರಲ್ಲ ಆ ಸಂದರ್ಭದಲ್ಲಿ ಸ್ಪರ್ಮೆಟೋಜೆನೆಸಿಸ್ನ ಮಾಡುತ್ತೆ. ಹದಿಹರೆಯಕ್ಕೆ ಬಂದಾಗ ಹೆಣ್ಣು ಮಕ್ಕಳಲ್ಲೂ ಸಹ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಆಲ್ರೆಡಿ ಅವರ ಒಂದು ಅಂಡಾಶಯದಲ್ಲಿರುವ ಅಂಡಾಣುಗಳು ಏನು ಮೊಟ್ಟೆಗಳಿರುತ್ತೆ, ಅದು ಲಕ್ಷಾಂತರ ಒಂದು ಅಂಡಾಣುಗಳಿರುತ್ತೆ, ಅದು ಪ್ರತಿ ತಿಂಗಳು ಒಂದೊಂದು ಬಿಡುಗಡೆಯಾಗುವ ಹಾಗೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಅದು ಬೆಳವಣಿಗೆಯಾಗುವ ಹಾಗೆ ಮಾಡುತ್ತೆ. ಅಷ್ಟರಲ್ಲಿ ಒಂದು ಚೆನ್ನಾಗಿ ಬೆಳವಣಿಗೆ ಆಗುವಂಥದ್ದನ್ನು ನಾವು ನೋಡ್ತೀವಿ. ನಂತರ ಲ್ಯೂಟಿನೈಸಿಂಗ್ ಹಾರ್ಮೋನು ಅದು ಅದರಿಂದ ಆ ಫಾಲಿಕಲ್ಲಿಂದ ಮೆಚ್ಯೂರ್ ಆಗಿ ಹೊರಬರುವ ಹಾಗೆ ಮಾಡುವುದನ್ನು ನಾವು ನೋಡ್ತೀವಿ. ಹಾಗಾಗಿ ಯಾವುದೇ ಒಂದು ಭ್ರೂಣ ಅದು 1.5 ತಿಂಗಳಿನಲ್ಲಿ ಬೈಪೊಟೆನ್ಷಿಯಲ್ ಅದರ ಒಂದು ಲಿಂಗ ಇನ್ನೂ ನಿರ್ಧಾರ ಆಗಿರೋದಿಲ್ಲ.
ಲಿಂಗ ನಿರ್ಧಾರ ಆಗಲು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುವುದು SRY ಜೀನ್. ಹಾಗಾಗಿ ಒಂದು ಮಗು ಗಂಡು ಅಥವಾ ಹೆಣ್ಣು ಆಗಬೇಕು ಅಂತ ನಿರ್ಧಾರ ಮಾಡುವುದು SRY ಜೀನ್. TDF ಫ್ಯಾಕ್ಟರ್ ಅಂತ ಅಂತೀವಿ, ಟೆಸ್ಟಿಕ್ಯುಲರ್ ಡಿಟರ್ಮೈನಿಂಗ್ ಫ್ಯಾಕ್ಟರ್ ಅಂತ. SRY ಜೀನ್ಗಳು ನಂತರದ ಹಂತದಲ್ಲಿ ಸಾಕ್ಸ್ ಜೀನನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಟೆಸ್ಟಿಕ್ಯುಲರ್ ಡಿಟರ್ಮೈನಿಂಗ್ ಫ್ಯಾಕ್ಟರ್ಗಳು ಬಿಡುಗಡೆಯಾಗುತ್ತೆ. ಈ ಸಂದರ್ಭದಲ್ಲಿ ಒಂದೇ ಥರ ಇದ್ದಂತಹ ಈ ಆಕೃತಿಗಳಲ್ಲಿ ಬದಲಾವಣೆಗಳಾಗಿ ಅದು ವೃಷಣ ಚೀಲ, ವೃಷಣ ಮತ್ತು ಬೇರೆ ಜನನೇಂದ್ರಿಯಗಳು, ಈ ಉಲ್ಫಿಯನ್ ಡಕ್ಟಿನಿಂದಾಗಿ ಸಮೈನಲ್ ವೆಸಿಕಲ್ಗಳು, ಪ್ರಾಸ್ಟೇಟ್ ಗ್ಲ್ಯಾಂಡು, ಆಮೇಲೆ ಈ ಒಂದು ನಾವೇನು ನೋಡ್ತೀವಿ ವ್ಯಾಸ್ ಡಿಫರೆನ್ಸು, ಇವುಗಳೆಲ್ಲ ಒಳಜನನೇಂದ್ರಿಯ ಹೊರಜನನೇಂದ್ರಿಯ ಎರಡೂ ಸರಿಯಾದ ಈ ಜೀನ್ಗಳ ಸಿಗ್ನಲ್ಲು ಸರಿಯಾಗಿ ಆದಾಗ ಇದೆಲ್ಲ ಸರಿಯಾದ ರೀತಿಯಲ್ಲಿ ನಡೆಯುತ್ತೆ. ಆಕಸ್ಮಿಕವಾಗಿ ಈ ಜೀನ್ ಸಿಗ್ನಲು ಸರಿಯಾಗಿ ಆಗದಿದ್ದಂಥ ಪಕ್ಷದಲ್ಲಿ ಉಲ್ಫಿಯನ್ ಡಕ್ಟು, ಮುಲ್ಲೇರಿಯನ್ ಡಕ್ಟು ಎರಡೂ ಉಳ್ಕೊಳ್ಳುವಂಥ ಸಾಧ್ಯತೆಯೂ ಇದೆ. ಆ ಎರಡೂ ಉಳ್ಕೊಂಡಂಥ ಸಾಧ್ಯತೆ ಇದ್ದಾಗ, ಏಕೆಂತಂದರೆ ಇಲ್ಲಿ ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನು ಆಗದ ಪಕ್ಷದಲ್ಲಿ ಮುಲ್ಲೇರಿಯನ್ ಡಕ್ಟು ಉಳ್ಕೊಂಬಿಡುತ್ತೆ, ಅದೇ ರೀತಿ ಉಲ್ಫಿಯನ್ ಡಕ್ಟು ಉಳ್ಕೊಂಬಿಡುತ್ತೆ. ಇದು ಉಳ್ಕೊಂಡಂತಹ ಪಕ್ಷದಲ್ಲಿ ಆ ಒಂದು ಶಿಶುವಿನಲ್ಲಿ ಹೆಣ್ಣು ಮಕ್ಕಳ ಜನನೇಂದ್ರಿಯಗಳು, ಒಳಜನನೇಂದ್ರಿಯಗಳು ಮತ್ತು ಹೊರಜನನೇಂದ್ರಿಯಗಳು ಒಂದೇ ರೀತಿ ಇರೋದರಿಂದ ಅಂತಹವರ ಒಂದು ಲಿಂಗವನ್ನು ನಿರ್ಧಾರ ಮಾಡೋಕ್ಕೆ ಆಗೋದಿಲ್ಲ. ಅದನ್ನು ಇಂಟರ್ಸೆಕ್ಸ್ ಅಂತ ನಾವು ಕರಿತೀವಿ. ಆ ಕಡೆ ಹೆಣ್ಣು ಅಲ್ಲ, ಆ ಕಡೆ ಗಂಡು ಅಲ್ಲ, ಆ ಥರ ಇಂಟರ್ಸೆಕ್ಸ್. ಕಾರಣ ಇದರಲ್ಲಿ ಎರಡು ಜನನೇಂದ್ರಿಯಗಳು ಇರೋದರಿಂದ ಆ್ಯಂಬಿಗಿಯಸ್ ಜೆನೈಟೀಲಿಯಾವನ್ನು ನೋಡಿದಾಗ ಅದರಲ್ಲಿ ಪೆನಿಸು ಇರುತ್ತೆ, ಅದರಲ್ಲಿ ವೆಜೈನೂ ಇರುತ್ತೆ. ಅದು ಹೆಣ್ಣೋ ಗಂಡು ಅಂತ ಗುರುತಿಸೋಕ್ಕೆ ಸಾಧ್ಯ ಆಗಲ್ಲ. ಇಂತಹ ಬೇಕಾದಷ್ಟು ಮಕ್ಕಳು ಇರ್ತಾರೆ. ಕಾರಣ ಇದಕ್ಕೆ ಆ ಜೀನ್ಗಳ SRY ಜೀನ್ಗಳ ಇನ್ಯಾಕ್ಟಿವೇಷನ್. ಅದು ಇನ್ಯಾಕ್ಟಿವೇಷನ್ ಆಗೋದಕ್ಕೂ ಸಹ ಕೆಲವೊಂದು ಕಾರಣಗಳಿರುತ್ತೆ. ಜೀನ್ ಇನ್ಯಾಕ್ಟಿವೇಷನ್ ಅಥವಾ ಮ್ಯೂಟೇಷನ್ ಆಗಲು ಗರ್ಭಿಣಿ ಆಕೆ 1.5 ತಿಂಗಳಿನಲ್ಲಿ ಆಕೆ ಸೇವಿಸುವ ಆಹಾರದಲ್ಲಿರುವ ಕೆಲವೊಂದು ರಾಸಾಯನಿಕಗಳು ಕೆಲವೊಂದು ಮ್ಯೂಟೇಷನ್ಗಳನ್ನು ಉಂಟು ಮಾಡ್ಬೋದು, ರೂಪಾಂತರಗಳನ್ನು ಉಂಟು ಮಾಡ್ಬೋದು. ಎಲ್ಲಿ ರೂಪಾಂತರ ಇದೆ ಅನ್ನುವುದರ ಮೇಲೆ ಈ ಎಲ್ಲ ಬದಲಾವಣೆಗಳನ್ನು ನಾವು ನೋಡ್ತಾ ಬಂದಿರೋದ್ರಿಂದ ಆರ್ಗೆನೋಜೆನೆಸಿಸ್ ಅಥವಾ ಅಂಗಾಂಗಗಳ ಬೆಳವಣಿಗೆ ಇದೆಯಲ್ಲ, ಗರ್ಭಾವಸ್ಥೆ ಅನ್ನೋದು ಅತ್ಯಂತ ಸೂಕ್ಷ್ಮವಾದ ಸಂವೇದನಾತ್ಮಕವಾದ ಸ್ಥಿತಿ ಅಂತ ಅನ್ಬೋದು. ಕಾರಣ ಒಂದು ಭ್ರೂಣದ ಅಂಗಾಂಗಗಳ ಬೆಳವಣಿಗೆ, ಅದು ಜನನೇಂದ್ರಿಯಗಳಾಗಿರ್ಬೋದು, ಮೆದುಳು ಆಗಿರ್ಬೋದು, ಹೃದಯ ಆಗಿರ್ಬೋದು, ದೇಹದ ವಿವಿಧ ಅಂಗಾಂಗಗಳು ಇರ್ಬೋದು, ಅವುಗಳ ಬೆಳವಣಿಗೆ ಪರಿಪೂರ್ಣವಾಗಿ ಆಗದಿದ್ದಾಗ, ಅದರಲ್ಲಿ ನ್ಯೂನ್ಯತೆಗಳು ಕಂಡು ಬಂದಾಗ ಹುಟ್ಟಿನಿಂದಲೇ ಮಗುವಿಗೆ ಆ ನ್ಯೂನ್ಯತೆಗಳು ಬರುತ್ತೆ. ಅದನ್ನು ನಾವು ಕಂಜನೈಟಲ್ ಮಾಲ್ಫಾರ್ಮೇಷನ್ ಅಂತ ಕರಿತೀವಿ. ಅಂದರೆ ಹುಟ್ಟಿನಿಂದಲೇ ಬಂದಂತಹ ಜನ್ಮಜಾತ ದೋಷಗಳು, ಹುಟ್ಟಿನಿಂದಲೇ ಆದಂಥ ದೋಷಗಳು, ಹೃದಯದಲ್ಲಿ ದೋಷಗಳಿರಬಹುದು, ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗದೇ ಇದ್ದಾಗ ಮೆಂಟಲ್ ರಿಟಾರ್ಡೇಷನ್ ಆಗುತ್ತೆ, ಬುದ್ಧಿಮಾಂದ್ಯತೆ, ಹೃದಯದಲ್ಲಿ ತೊಂದರೆಗಳಾಗಬಹುದು, ಅದೇ ರೀತಿ ಶ್ವಾಸಕೋಶಗಳಲ್ಲಿ ತೊಂದರೆ. ಈ ರೀತಿ ಇದರ ಜೊತೆ ಈ ಅಂಗಾಂಗಗಳ ಹೊರತಾಗಿ ನಮ್ಮ ಲಿಂಗ ನಿರ್ಧರಿಸುವ ವರ್ಣತಂತುಗಳಲ್ಲಿ ಉಂಟಾಗುವಂತಹ ರೂಪಾಂತರ, ಆ ಜೀನ್ಗಳಲ್ಲಿ ಉಂಟಾಗುವ ರೂಪಾಂತರದಿಂದಾಗಿ ಜನನೇಂದ್ರಿಯಗಳಲ್ಲೂ ಸಹ ವ್ಯತ್ಯಾಸ ಉಂಟಾಗುತ್ತೆ. ಆದರೆ ಇದರಿಂದ ಆ ಶಿಶುವಿಗೆ ಒಂದು ಮರಣ ಅಂತ ನಾವು ಹೇಳೋಕ್ಕಾಗಲ್ಲ. ಶಿಶು ಮರಣವನ್ನಪ್ಪುತ್ತೆ, ಸಾಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಆರೋಗ್ಯವಾಗಿ ಇರುತ್ತೆ, ನೋಡೋಕ್ಕೆ ಆರೋಗ್ಯವಾಗಿ ಇರುತ್ತೆ. ಆದರೆ ಅದರ ಒಂದು ಲೈಂಗಿಕತೆಗೆ, ಅದರ ಒಂದು ಫಲವತ್ತತೆಗೆ ಸಂಬಂಧಿಸಿದಂತಹ ತೊಂದರೆಗಳನ್ನು ನಾವು ಮುಂದಿನ ಹಂತದಲ್ಲಿ ಹದಿಹರೆಯಕ್ಕೆ ಬಂದಾಗ ನೋಡಬಹುದಾಗಿದೆ. ನಂತರದ ಹಂತದಲ್ಲಿ ಅದು ಯೌವನಕ್ಕೆ ಬಂದಾಗ ಅದರ ಒಂದು ಫಲವತ್ತತೆಯ ಕುರಿತಾಗಿ ಅಥವಾ ಅದರ ಲೈಂಗಿಕತೆಯ ಕುರಿತಾಗಿ ನಾನಾ ರೀತಿಯ ಸಮಸ್ಯೆಗಳನ್ನು ಆ ಒಂದು ವ್ಯಕ್ತಿ ಅನುಭವಿಸುವಂಥ ಸಾಧ್ಯತೆಗಳು ಇದೆ. ಇದು ಎಲ್ಲ ಸಂಪೂರ್ಣವಾಗಿ ಇದನ್ನು ನಿರ್ಧಾರ ಮಾಡುವಂತಹದ್ದು ನಮ್ಮ ದೇಹದಲ್ಲಿರುವ ವರ್ಣತಂತುಗಳು ಮತ್ತು ಅವುಗಳಲ್ಲಿರುವಂತಹ ಈ ಒಂದು ಜೀನ್ಸ್ಗಳು, ಪೂರಕವಾದ ಜೀನ್ಸ್ಗಳು. ಹಾಗಾಗಿ ನಮ್ಮ DNA ಅಥವಾ ನಮ್ಮ ವರ್ಣತಂತುಗಳು, ನಮ್ಮ ಜೆನೆಟಿಕ್ ಆನುವಂಶೀಯ ವಸ್ತುವನ್ನು ಸರಿಯಾದ ರೀತಿಯಲ್ಲಿ ನಾವು ಕಾಪಾಡಿಕೊಳ್ಳಬೇಕು. ಕಾರಣ ಪರಿಸರದ ಕೆಲವೊಂದು ಅಂಶಗಳು ಇವುಗಳ ಮೇಲೆ ಹೆಚ್ಚು ಪ್ರಭಾವ ಬೀರೋದ್ರಿಂದ ಎಲ್ಲೋ ಒಂದು ಕಡೆ ಅವು ತಮ್ಮ ಒಂದು ಕಾರ್ಯವನ್ನು ಸರಿಯಾಗಿ ನಿರ್ವಹಿಸದ ಕಾರಣ ಪಾತ್ವೆ ಇರುತ್ತಲ್ಲ, ಡಿರೈಲ್ ಆಗಿಬಿಡುತ್ತೆ. ಹಾಗಾಗಿ ಅದು ಡೆವಲಪ್ಮೆಂಟಲ್ ಡಿಫೆಕ್ಟ್, ಅಂದರೆ ಹುಟ್ಟಿನಿಂದಲೇ ಬಂದಂತಹ ಅದು ಬೆಳವಣಿಗೆಯ ಹಂತದಲ್ಲಿ ನಡೆಯುವಂತಹ ನ್ಯೂನ್ಯತೆಗಳಾಗಿರೋದ್ರಿಂದ ಅಂತಹ ಮಕ್ಕಳುಗಳು ಜನ್ಮಜಾತ ದೋಷಗಳಲ್ಲಿ ನಂತರ ಆ ಒಂದು ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಹೊರೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಗರ್ಭಿಣಿ ತಾಯಿ ಆದಷ್ಟು
ಕನ್ಸೀವ್ ಆಗುವುದಕ್ಕೆ ಮೊದಲು, ಗರ್ಭ ಧರಿಸುವುದಕ್ಕೆ ಮೊದಲು ಆಕೆ ಅದಕ್ಕೋಸ್ಕರ ತಯಾರಿಯನ್ನು ನಡೆಸಬೇಕಾಗುತ್ತೆ. ಒಳ್ಳೆಯ ಆಹಾರ, ನಿದ್ರೆ, ಇದರ ಜೊತೆಗೆ ಒಳ್ಳೆಯ ಮನಸ್ಥಿತಿ, ಪೌಷ್ಟಿಕದಾಯಕ ಆಹಾರ ಆಗ್ಬೋದು, ಇದನ್ನೆಲ್ಲ ಸೇವನೆ ಮಾಡಿ ಶಿಸ್ತಿನ ಕ್ರಮಬದ್ಧವಾದ ಜೀವನವನ್ನು ನಡೆಸೋದ್ರಿಂದ ಉತ್ತಮ ಸಂತಾನವನ್ನು ಪಡೆಯಬಹುದಾಗಿದೆ. ನಮಸ್ಕಾರ.